ಬಿಗ್ ಬಾಸ್ ಸೀಸನ್ 12 ಏನಿದೆ ಇನ್ನೇನು ಮುಕ್ತಾಯ ಹಂತದಲ್ಲಿದೆ. ಸಾಕಷ್ಟು ಕಂಟೆಸ್ಟೆಂಟ್ಗಳು ತಮ್ಮ ಒಂದು ಒಪಿನಿಯನ್ ಆಗಿರ್ಬೋದು, ಎಕ್ಸ್ಪೀರಿಯನ್ಸನ್ನು ಮನೆಯೊಳಗಡೆ ಅನುಭವಿಸಿ ಬಂದಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಸೀಸನ್ 12ನಿಂದ ಹೊರ ಬಂದಿರೋರಲ್ಲಿ ರಾಶಿಕಾ ಕೂಡ ಒಬ್ಬರು. ಅವ್ರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಮೊದಲಿಗೆ ಕಂಗ್ರ್ಯಾಚುಲೇಷನ್. ಹಾಯ್, ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಹ್ಯಾಂಗ್ ಅವರಿಂದ ಹೊರಗಡೆ ಬಂದ್ರಾ ಬಿಗ್ ಬಾಸ್? ಇಲ್ಲ, ಆರಾಮಾಗಿದ್ದೀನಿ ನಾನು. ನನಗೇನು ಅನ್ನಿಸಿಲ್ಲ. ಬಟ್ ಬಿಗ್ ಬಾಸ್ ವಾಯ್ಸ್ ಮಿಸ್ ಮಾಡ್ಕೋತಾ ಇದ್ದೀನಿ ನಾನು ಬಿಟ್ಟರೆ. ನಾನೇನೋ ಬಿಗ್ ಬಾಸ್ ಮನೇಲಿ ಇದ್ದೆ ಅನ್ನೋದು ನನಗೆ ಅನ್ನಿಸ್ತಾ ಇಲ್ಲ. ಸೊ ನೆನ್ನೆ ಹೋಗಿದ್ದೆ, ಇವತ್ತು ಬಂದಿದ್ದೀನಿ ಮನೆಗೆ ಅಂತ ಫೀಲ್ ಆಗ್ತಿದೆ. ಬಿಗ್ ಬಾಸ್ ನಿಮಗೆ ಸಿಕ್ಕಿರೋದು ಹೇಗೆ ಅವಕಾಶ ಅಂತ? ಯಾಕಂದರೆ ಬೆಳಗ್ಗೆಯಿಂದ ಸಾಕಷ್ಟು ಇಂಟರ್ವ್ಯೂ ನೋಡಿದ್ದೀರ. ಅದನ್ನು ಕೇಳಿದ್ದನ್ನೇ ನಾನು ಕೇಳಲ್ಲ, ಒಂದಿಷ್ಟು ಬೇರೆ ಕೇಳೋ ಪ್ರಯತ್ನ ಮಾಡ್ತೀನಿ. ಸೊ ಬಿಗ್ ಬಾಸ್ ಒಂದು ಕಾಲ್ ಅಂತ ಬರುತ್ತೆ. ಸೊ ಯಾರಿಂದ ಬಂತು ನಿಮಗೆ, ಹೇಗೆ ಬಂತು ಅಂತ? ನನಗೆ ಲಾಸ್ಟ್ ಸೀಸನ್ ಕೂಡ ಬಂದಿರತ್ತೆ. ಹೇಮಂತ್ ಅವ್ರ ಕಡೆಯಿಂದ, ಬಿಗ್ ಬಾಸ್ ಟೀಮ್ ಅವ್ರ ಕಡೆಯಿಂದನೇ ಕಾಲ್ ಬಂದಿತ್ತು. ಬಟ್ ಲಾಸ್ಟ್ ಟೈಮ್ ಮನದ ಕಡಲು ಶೂಟಿಂಗಲ್ಲಿದ್ದೆ, ಬಿಟ್ಟು ಬರೋಕ್ಕಾಗ್ತಿರ್ಲಿಲ್ಲ. ಇವಾಗ ಸಿನಿಮಾ ರಿಲೀಸ್ ಆಯಿತು, ಸಿನಿಮಾ ಶೂಟಿಂಗಲ್ಲಿದ್ದೆ. ಅದಾದಮೇಲೆ ಪ್ಯಾರ್ ಸಿನಿಮಾ ಪೋಸ್ಟರ್ ಲಾಂಚ್ ಎಲ್ಲ ಆಯಿತು. ಆ ಟೈಮಲ್ಲಿ ನಂಗೆ ಸಡನ್ನಾಗಿ ಮತ್ತೆ ಕಾಲ್ ಬರುತ್ತೆ, ಹಿಂಗೆ ಬಿಗ್ ಬಾಸ್ ಸ್ಟಾರ್ಟ್ ಮಾಡ್ತಿದ್ದೀವಿ ಬನ್ನಿ ಅಂತ. ಓಕೆ, ಹಾಗೆ ಹೀಗೆ ಅಂತ ಮಾತಾಡ್ತೀನಿ. ಅಷ್ಟು ಕ್ಲಾರಿಟಿ ಇರಲ್ಲ, ಹೋಗ್ಲಾ ಬೇಡವಾ ಅನ್ನೋದಲ್ಲೇ ಇರ್ತೀನಿ. ಮನೆಯವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ ಟಾಪಿಕ್ ಬಗ್ಗೆ. ಒಂದು ಒಳ್ಳೆ ಪ್ಲ್ಯಾಟ್ಫಾರ್ಮ್, ಹೋಗೋಣ, ಎಕ್ಸ್ಪೀರಿಯೆನ್ಸ್ ಮಾಡೋಣ. ಬಿಕಾಸ್ ಎಷ್ಟೊಂದು ಜನಕ್ಕೆ ಸಿಗಲ್ಲ. ಎಲ್ಲರೂ ಬಿಗ್ ಬಾಸ್ ಮನೆಗೆ ಹೋಗಬೇಕು ಅಂದ್ಕೊಳ್ತಿರ್ತಾರೆ. ಅದ್ರಲ್ಲಿ ತುಂಬ ಕಡಿಮೆ ಜನಕ್ಕೆ ಅವಕಾಶ ಸಿಗುತ್ತೆ. ಅವಕಾಶಕ್ಕೆ ಎಸ್ ಅಂತ ಹೇಳಿ ನಾನು ಹೋಗ್ತೀನಿ. ಆ ಎಕ್ಸ್ಪೀರಿಯೆನ್ಸ್ ಮಾಡ್ತೀನಿ, ಬಿಗ್ ಬಾಸ್ ಮನೆ ಎಕ್ಸ್ಪೀರಿಯೆನ್ಸ್. ಹೀಗೆ ನನ್ನ ಬಿಗ್ ಬಾಸ್ ಜರ್ನಿ ಸ್ಟಾರ್ಟ್ ಆಗಿದ್ದು. ನೀವು ಜಂಟಿಯಾಗಿ ಎಂಟ್ರಿ ಆಗಿರೋದು. ನಿಮ್ಮ ಜಂಟಿ ಪೇರನ್ನು ತುಂಬ ಜನ ಸ್ಟಾರ್ಟಿಂಗ್ ಹೊಗಳಿದ್ರು. ಅಂದರೆ ಹೊರಗಡೆ ಬಂದಮೇಲೆ ನಿಮ್ಗೆ ಗೊತ್ತಿರಲ್ಲ ಅದನ್ನು ಜನ ಯಾವ ಥರ ರಿಸೀವ್ ಮಾಡಿರ್ತಾರೆ ಅಂತ. ನಿಮ್ಮಿಬ್ಬರ ಕಾಂಬಿನೇಷನ್ ಹೆಂಗಿತ್ತು ಅಂತ? ಸಕ್ಕರಾಗಿತ್ತು. ಅವ್ರು ಯಾವಾಗಲೂ ಹೇಳ್ತಿದ್ರು, ಮಂಜು ಅಕ್ಕ ಹೆಂಗೋ ಸೆಲ್ಫ್ ನೋಡ್ದಂಗೆ ಆಗುತ್ತೆ ನಿನ್ನ ನೋಡಿದ್ರೆ. ಯಾಕಂದರೆ ನಾನು ಒಬ್ಬಳೇ ಬಂದಿದ್ದರೆ ಇನ್ ಕೇಸ್ ಎಷ್ಟು ಎಲ್ಲರ ಜೊತೆ ನಂಗೆ ಮಿಂಗಲ್ ಆಗೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಬಟ್ ಜಂಟಿಯಾಗಿ ಬಂದಿದ್ದಕ್ಕೆ ನಿನ್ನಿನ ನಾನು ಎಲ್ಲರನ್ನೂ ಮಾತಾಡೋಕ್ಕಾಗ್ತಾ ಇದೆ. ನೀನೆಲ್ಲರೂ ಆ ಬಿ ಜೊತೆನೋ ಧನು ಜೊತೆನೋ ಮಾತಾಡ್ತಿದ್ದಾಗ ಓಕೆ ನಿನ್ನ ಜೊತೆ ಬಂದು ಕೂತ್ಕೊಂಡು ನಾನು ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ಸೊ ನಿನ್ನ ನೋಡಿದ್ರೆ ನಂಗೆ ಹೆಂಗೋ ಸೆಲ್ಫ್ ನೋಡ್ದಂಗೆ ಆಗುತ್ತೆ, ರಾಶಿ ಕ್ಯೂಟ್ ಅನ್ನಿಸ್ತೀಯಾ. ಅವ್ರು ಅದೇ ರೀಸನ್ನಿಗೆ ನನ್ನ ಸೆಲೆಕ್ಟ್ ಕೂಡ ಮಾಡ್ಕೊಂಡಿರ್ತಾರೆ. ತುಂಬ ಬಬ್ಲಿ ಆಗಿದ್ದಾಳೆ, ತುಂಬ ಬಬ್ಲಿಯಾಗಿ ಮಾತಾಡ್ತಾಳೆ, ಆ ಒಂದು ಕಾಂಬಿನೇಷನ್ ವರ್ಕ್ ಆಗುತ್ತೆ ಅಂದ್ಕೊಂಡು. ಬಟ್ ಶಿ ವಾಸ್ ವೆರಿ ಸ್ವೀಟ್. ಸೊ ಇನ್ನೊಂದು ಒಂದು ವಿ ಟಿ ಪ್ಲೇ ಮಾಡ್ತಾರೆ ನಿಮ್ಮದು ಮತ್ತು ಮಂಜು ಅವ್ರದ್ದು. ಒಂದು ವಿ ಟಿ ಪ್ಲೇಯಲ್ಲಿ ನೀವು ಅಂದರೆ ಅವ್ರ ಅಂಡರಲ್ಲಿ ಹೆಂಗಿರಬೇಕು, ನೀವು ಅವ್ರನ್ನ ಮಾತಾಡ್ಸೋದಾಗಿರ್ಬೋದು ಅಥವಾ ಅವರಿಗೆ ಬೇಕಾದಂಥ ಸೇವೆ ಮಾಡೋ ರೀತಿಯಲ್ಲಿ ಅದನ್ನು ಪೋರ್ಟ್ರೇ ಮಾಡಿದರು. ಆ ವಿ ಟಿ ನೋಡಿದಾಗ ನಿಮಗೆ ಏನನ್ನಿಸ್ತು ಅಂತೇಳಿ? ಅದು ಫಸ್ಟ್ ವೀಕಲ್ಲೇ ವಿ ಟಿ ಪ್ಲೇ ಮಾಡ್ತಾರೆ. ನನಗೆ ಓಕೆ ಇಷ್ಟೆಲ್ಲ ಆಗಿದೆಯಾ ಇಲ್ಲಿ, ಈ ಥರ ಇಷ್ಟು ಕ್ಯೂಟಾಗಿ ವೀಡಿಯೋ ಬೇರೆ ಇತ್ತು. ಅದು ಬರೀ ಇಷ್ಟು ಚೆನ್ನಾಗಿ ಮಾಡಿದ್ದು ಅಂತ ಫಸ್ಟ್ ಅನ್ನಿಸ್ತು ನನಗೆ. ಬಟ್ ಅದಾದಮೇಲೆ ಓಕೆ ಕ್ಯೂಟ್ ವೀಡಿಯೋ ಅಂದ್ಕೊಂಡು ಹಾಗೆ ಬ್ಯಾಲೆನ್ಸ್ ಮಾಡ್ಕೊಂಡು 2 ವೀಕ್ಸ್ ಎಲ್ಲರೂ ಅದೇ ಹಾಡು ಹೇಳ್ತಾಯಿದ್ರು ನಮಗೆ. ಆ ಸಾಂಗ್ ಬಂತಂದರೆ ಮಂಜು ಅಕ್ಕ ರಾಶಿ ಅಂತ ರೇಗಿಸ್ತಾ ಇದ್ರು. ಸೊ ಹಾಗೆ ಅದ್ರ ಬಗ್ಗೆ ಏನಿಲ್ಲ. ಆಮೇಲೆ ಅನ್ನಿಸ್ತು ಓಕೆ ಇದನ್ನು ಇನ್ನು ನೆಕ್ಸ್ಟ್ ಚೇಂಜ್ ಮಾಡ್ಕೊಳ್ಬೇಕು, ನನ್ನ ಒಪಿನಿಯನ್ಸ್ನು ನಾನು ಮಾತಾಡಬೇಕು, ಎಲ್ಲೂ ಶ್ಯಾಡೋ ಆಗಿರಬಾರ್ದು ಅಂತಲೂ ಕೂಡ ಅನ್ನಿಸ್ತು ಆ ವಿ ಟಿ ನೋಡಿ. ಓಕೆ. ಸೊ ಪರ್ಫಾರ್ಮೆನ್ಸ್ ಅಂತ ಬಂದರೆ ಟಾಸ್ಕ್ ವಿಚಾರದಲ್ಲಿ ಯಾವತ್ತೂ ರಾಶಿಕಾ ಬಿಟ್ಕೊಡ್ತಾ ಇರಲಿಲ್ಲ. ಸೊ ನಿಮ್ಮ ಸ್ಟ್ರೆಂತ್ ಏನಾಗಿತ್ತು ಅಂತ ಹೇಳಿ? ನನ್ನ ಸ್ಟ್ರೆಂತೇ ನನ್ನ ಕಾನ್ಫಿಡೆನ್ಸ್ ಆಗಿತ್ತು ಅಲ್ಲಿ. ಬಿಕಾಸ್ ಟಾಸ್ಕ್ ಅಂತ ಬರ್ತಿದ್ದಂಗೆ ನನಗೇನಾಗ್ತಿತ್ತು ಅನ್ನೋದು ನನಗೆ ಗೊತ್ತಿಲ್ಲ. ಕಂಪ್ಲೀಟ್ ಟಾಸ್ಕ್ ಮೋಡ್ಗೆ ಹೋಗ್ಬಿಡ್ತಿದ್ದೆ. ಗೆದ್ಬಿಟ್ಟು ಬರಬೇಕು ಅಷ್ಟೇ, ಸಿಂಪಲ್. ಅದಕ್ಕಿಂತ ಮುಂಚೆ ಆ ಟಾಸ್ಕ್ ಬುಕ್ ಬಂದಾಗಿನ ಲೈಕ್ ಓಕೆ ಕೇಳ್ತಾ ಇರ್ಬೇಕಾದ್ರೆ ನಾನು ಪ್ರಿಪೇರ್ ಆಗೋಗ್ತಿದ್ದೆ. ಹೀಗೀಗ ಆಟ ಆಡಬೇಕು, ಹೀಗಿರಬೇಕು, ವಿನ್ ಆಗಬೇಕು, ಬರಬೇಕು ಅಂತ. ಟಾಸ್ಕ್ ಹೋಗಿ ನಿಂತ್ಕೊಂಡು ಬಜರ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಕೂಡ ತುಂಬ ಕಾನ್ಫಿಡೆನ್ಸ್ ಇರ್ತಿತ್ತು. ಲೈಕ್ ನೀನು ಹೋಗ್ತೀಯಾ, ಗೆಲ್ತೀಯಾ, ನೀನು ಬರ್ತೀಯ, ನೀನು ಆ ಕಡೆ ಅಕ್ಕಪಕ್ಕ ಏನೂ ಯೋಚನೆ ಮಾಡಬೇಡ, ಯಾರಿದ್ದಾರೆ ಅನ್ನೋದು ತಲೆ ಕೆಡ್ಸ್ಕೊಬೇಡ, ರಾಶಿ ಯು ಆರ್ ದ ಬೆಸ್ಟ್, ಗೋ ವಿನ್ ಇಟ್ ಅನ್ನೋದು ಬರ್ತಿತ್ತು ನನ್ನ ತಲೆಯಲ್ಲಿ. ಹಾಗೇ ಹೋಗ್ತಿದ್ದೆ, ವಿನ್ನಾಗಿ ಬರ್ತಾಯಿದ್ದೆ. ನನ್ನ ಸ್ಟ್ರೆಂತ್ ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಮನೆಗೆ ಹೋಗಾದ್ಮೇಲೆ ಗೊತ್ತಾಗಿದ್ದು ಇಷ್ಟು ಚೆನ್ನಾಗಿ ಟಾಸ್ಕ್ ಆಡ್ತೀನ ಅಂತ. ಓಕೆ. ನೀವು ನಿಮ್ಮ ಪಾಡಿಗೆ ನೀವು ಆಟ ಆಡ್ತಾ ಇದ್ರಿ. ಮಂಜು ಭಾಷಿಣಿ ಅವರಿಂದ ಏನೋ ಆ ಸರಪಳಿಗೆ ಕಟ್ ಆಗುತ್ತೆ, ಅದಾದಮೇಲೆ ನಿಮ್ಮ ಪಾಡಿಗಿದ್ರಿ. ಬಟ್ ಸೂರಜ್ ಬಂದಮೇಲೆ ಏನೋ ಆ ರೂಟೇ ಬದಲಾಗೋಯ್ತಾ ಹೇಗೆ ಅಂತ? ಇಲ್ಲ, ನಾನು ಜಂಟಿಯಾಗಿದ್ದಾಗಲೂ ಕೂಡ ಒಬ್ಬಳೇ ಆಟ ಆಡಿದ್ದೀನಿ. ಸೂರಜ್ ಬಂದಾದ್ಮೇಲೂ ಕೂಡ ಒಬ್ಬಳೇ ಆಟ ಆಡಿದ್ದೀನಿ. ಎಲ್ಲೂ ಏನೂ ಚೇಂಜ್ ಆಗಲಿಲ್ಲ. ನನ್ನ ಸ್ಟ್ಯಾಂಡ್ ನಾನೇ ತೊಗೊಂಡಿದ್ದೀನಿ. ಎಲ್ಲೂ ಕೂಡ ಯಾರ್ದೋ ವಾಯ್ಸ್ ಕೂಡ ಆಗಲಿಲ್ಲ. ನನ್ನ ವಾಯ್ಸ್ ಬೇರೆಯವರು ಆಗಕ್ಕೆ ನಾನು ಬಿಡಲಿಲ್ಲ ಆ ಮನೇಲಿ. ನೀವು ನೋಡಿರ್ತೀರ ಎಪಿಸೋಡ್ಸ್, ನಿಮ್ಗೆ ಹೇಳೋ ಅವಶ್ಯಕತೆ ಇರಲ್ಲ. ಬಟ್ ಆದರೂ ಕೂಡ ರಾಶಿಕನ್ ಪರವಾಗಿ ರಾಶಿಕನೇ ಸ್ಟ್ಯಾಂಡ್ ತೊಗೊಂಡಿದ್ದಾಳೆ. ಯಾರಿಗೂ ನನ್ನ ವಾಯ್ಸ್ ಆಗಕ್ಕೆ ನಾನು ಬಿಡಲೇ ಇಲ್ಲ ಬಿಗ್ ಬಾಸ್ ಮನೇಲಿ.
ಓಕೆ. ಸೂರಜ್ ಬಂದ ತಕ್ಷಣ ರೋಸ್ ನಿಮಗೆ ಕೊಡೋದು, ಅವಾಗ ಒಂಥರ ನಾಚ್ಕೋತೀರ ನೀವು. ಸೊ ಅದಾದ್ಮೇಲೆ ಹೊರಗಡೆ ಬೇರೆ 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 ಥರ ಪೋಟ್ರೆ ಆಗುತ್ತೆ. ಸೊ ನಿಮ್ಮಿಬ್ಬರ ಫ್ಯಾನ್ ಪೇಜ್ ಕ್ರಿಯೇಟ್ ಆಗುತ್ತೆ. ಸೊ ನಿಮ್ಮಿಬ್ಬರನ್ನ ಪೇರ್ ಅಂತ ಅಂದರೆ ನೀವು ರಿಲೇಷನ್ಶಿಪ್ಪಲ್ಲಿ ಇದ್ದೀರಿ ಅನ್ನೋ ಥರನೇ ಪೋಟ್ರೆ ಆಗ್ತಾ ಹೋಗುತ್ತೆ. ಬಟ್ ಆ್ಯಕ್ಚುಲಿ ನಿಮ್ಮಿಬ್ಬರಿಗೆ ಇಷ್ಟ ಇದೆಯಾ ಹೇಗೆ ಅಂತ? ಇಲ್ಲ ಇಲ್ಲ ಇಲ್ಲ, ನಮ್ಮಿಬ್ರಿಗೆ ಹೇಗೆ ಇಷ್ಟ ಅಂದರೆ ಆ ಇಬ್ಬರು ಒಂದು ಕಂಫರ್ಟ್ ಝೋನ್ ಕೊಟ್ಕೋತಾ ಇದ್ವಿ ಇಬ್ರಿಗೂ. ಓಕೆ, ನಾನು ಇದ್ದೀನಿ ನಿನ್ನ ಜೊತೆ, ನಿನಗೇನಾರಾದರೆ ನಾನು ಇದ್ದೀನಿ ಅನ್ನೋದಿತ್ತು ಬಿಟ್ಟರೆ, ಆ ಬಾಂಡ್ ಇತ್ತು ಅನ್ನೋದು ಬಿಟ್ಟರೆ ಲವ್ ಅನ್ನೋದೆಲ್ಲ ಏನೂ ಇರಲಿಲ್ಲ. ಅವ್ರು ಬಂದು ಬಿಗ್ ಬಾಸ್ ಕೇಳ್ತಾರೆ ಈ ಮನೇಲಿ ಯಾರು ತುಂಬ ಕ್ಯೂಟ್ ಅನ್ನಿಸ್ತಾರೆ ಪ್ರೀತಿ ಅಂತ ಅಂದಾಗ ಅವ್ರು ಬಂದು ರೋಸ್ ಕೊಡ್ತಾರೆ. ಆಬ್ವಿಯಸ್ಲಿ ಯಾರೋ ಒಂದು ಹುಡುಗ ಬಂದು ರೋಸ್ ಕೊಟ್ಟಾಗ ಅದು ಥ್ಯಾಂಕ್ ಯು ಅನ್ನೋದೊಂದು ಫೀಲ್ ಆಗೇ ಆಗುತ್ತೆ. ಅದೇ ಟೈಮಲ್ಲಿ ಬಿಗ್ ಬಾಸ್ ಕೂಡ ರಾಶಿಕಾ ಅಂತೇನೋ ಹೇಳ್ತಾರೆ, ಮನೆಯವರು ಎಲ್ಲರೂ ರೇಗಿಸಿರ್ತಾರೆ ರಾಶಿ ಅಂತ. ಯಾಕಂದರೆ ಪ್ರೀವಿಯಸ್ ಡೇ ನಾನು ಮಂಜಕ್ಕ ಮನೇಲಿರೋ ಹುಡುಗಿರೆಲ್ಲ ಕೂತ್ಕೊಂಡು ಮಾತಾಡಿರ್ತೀವಿ, ಡಿಸ್ಕಷನ್ ಮಾಡಿರ್ತೀವಿ. ನನಗೆ ಈ ಥರ ಹುಡುಗ ಬರಬೇಕು, ಈ ಥರ ಹುಡುಗ ಇರಬೇಕು ಅಂದ್ಕೊಂಡೆಲ್ಲ ನಾನು ಹೇಗೆ ಹೇಳ್ತಿದ್ದೆ ಹಾಗೇ ಬಂದರು ಅಂತ ಅನ್ನಿಸ್ತು. ಆವಾಗ ಎಲ್ಲರೂ ಹೇಳಿದ್ರು, ನೀನು ಹೇಳಿದ್ದು ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಅನ್ಸುತ್ತೆ, ನೀನು ನೋಡು ಹಾಗೇ ಬಂದಿದ್ದಾರೆ ಅಂದ್ಕೊಂಡು. ಸೊ ಅದು ಕೆಲವು ನಾಚ್ಕೊಳ್ಳೋಕೆ ಅದೇನೋ ಕಾರಣ ಆಯಿತು ಅಂತ ಬಿಟ್ಟರೆ ದಿಸ್ ನೋ ಲವ್. ನಿಮ್ಮಿಬ್ಬರ ಬಾಂಡಿಂಗ್ ಹೆಂಗೆ ಇತ್ತು ಅಂತ? ಯಾಕಂದರೆ ಎಲ್ಲ ಟೈಮಲ್ಲಿ ಹೆಂಗಿರ್ತಾರೆ ಅಂತ ನಮಗೆ ಗೊತ್ತಿರಲ್ಲ, ಬಟ್ ನಿಮ್ಮ ನಡುವೆ ಒಂದು ಮಾತುಕತೆ ನಡೆದಿರುತ್ತೆ. ಬಟ್ ನಿಮ್ಮಿಬ್ಬರ ಬಾಂಡಿಂಗ್ ಹೆಂಗಿತ್ತು, ಯಾವ ಥರ ಸ್ಟ್ರಾಂಗ್ ಆಗಿತ್ತು ಅಂತ? ತುಂಬ ಚೆನ್ನಾಗಿತ್ತು. ಸೂರಜ್ ನನ್ನನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ. ನಾನು ಎಲ್ಲೋ ಒಂದು ಕಡೆ ವೀಕೆಂಡಲ್ಲೂ ಕೂಡ ನಾನು ನನ್ನ ಬಗ್ಗೆ ಮಾತಾಡ್ತಾ ಇದ್ದೆ, ಅವನು ಇಲ್ಲ ನನ್ನ ಪರನೋ ಅವನು ಇಲ್ಲ ಅವಳಿನ ನಾನು ಆಟ ಆಡ್ತಿಲ್ಲ ಅಂತಲೂ ಹೇಳ್ತಾನೆ. ಸೂರಜ್ ನನ್ನನ್ನು ಯಾವತ್ತೂ ಎಲ್ಲೂ ಬಿಟ್ಕೊಟ್ಟಿಲ್ಲ. ಅವನಿಗೂ ಅದಾದಮೇಲೂ ನನಗೆ ಸಾರಿ ಕೇಳಿದಾಗಲೂ, ರಾಶಿ ನನಗೆ ನಿನ್ಗೆ ಗೊತ್ತು, ನೀನು ಫಸ್ಟ್ ನಿನ್ನ ಬಗ್ಗೆ ನೀನು ಮಾತಾಡ್ತೀಯ, ಇಟ್ಸ್ ಓಕೆ ಚಿಲ್ ಅಂತ ಸಮಾಧಾನ ಮಾಡ್ತಾನೆ. ಮನೇಲಿ ಏನೇ ಸಿಚುವೇಶನ್ಸ್ ಆದರೂ ಕೂಡ ಈ ವಾಸ್ ದೇ ಫಾರ್ ಮೀ. ರಾಶಿ ಆರಾಮಾಗಿದೆಯಾ, ನಾನು ಊಟ ಮಾಡಿದಲ್ಲೇ ಕೋಪ ಮಾಡ್ಕೊಂಡು ಹೋಗಿ ಮಲ್ಕೊಂಡ್ರು ಕೂಡ ಹೋಗಿ ಊಟ ಮಾಡೋ ತನಕ ಬಿಡ್ತಾ ಇರಲಿಲ್ಲ. ತುಂಬ ಸ್ಟ್ರೆಸ್ ಇರುತ್ತೆ ಮನೇಲಿ, ನಿಮಗೆ ಗೊತ್ತು ಎಷ್ಟು ಟೆನ್ಷನ್ ಇರುತ್ತೆ ಅಂದ್ಕೊಂಡು ಮನೆಯವರಿಂದ ದೂರ ಇರ್ತೀವಿ. ಆ್ಯಂಡ್ ನಿನ್ನ ಮನೇಲಿ ಯಾರನ್ನೂ ನಂಬೋಕ್ಕಾಗಲ್ಲ, ನಿನಗೆ ಎಲ್ಲೋ ಒಬ್ಬಿಬ್ರ ಮೇಲೆ ಮಾತ್ರ ಟ್ರಸ್ಟ್ ಬಿಲ್ಡ್ ಆಗೋದು. ನನಗೆ ಸೂರಜ್ ಮೇಲೆ ಆ ಟ್ರಸ್ಟ್ ಇತ್ತು, ಸೂರಜ್ಗೆ ನನ್ನ ಮೇಲೆ ಆ ಟ್ರಸ್ಟ್ ಇತ್ತು. ಎಂಡ್ ಆಫ್ ದ ಡೇ ಏನೇ ಜಗಳ ಆದರೂ ಏನೇ ಆದ್ರೂ ನಮ್ಮಿಬ್ಬರಿಗೂ ಗೊತ್ತಿತ್ತು ಒಬ್ರಿಗೊಬ್ರು ನಾವಿದ್ದೀವಿ. ಎಷ್ಟೇ ಕಂಫರ್ಟ್ ಝೋನ್ ಆಗಿರಲಿ, ಯಾರು ಏನೇನೋ ಎಷ್ಟು ಕಂಫರ್ಟ್ ಝೋನಲ್ಲಿದ್ದಾರೆ, ಕಂಫರ್ಟ್ ಲೆವೆಲಿದೆ ಏನೇನೋ ಹೇಳ್ತಿದ್ರು ಕೂಡ ಇಟ್ಸ್ ಓಕೆ ಫೈನ್. ಇಬ್ಬರ ಆಟದಲ್ಲೂ ಒಬ್ರಿಗೊಬ್ರಿಗೆ ನಾವು ತೊಂದರೆ ಕೊಟ್ಕೋತಾ ಇಲ್ಲ, ನಾವಿಬ್ಬರು ಆಟ ನಾವು ಚೆನ್ನಾಗಿ ಆಡ್ತಿದ್ದೀವಿ ಅನ್ನೋದಿತ್ತು. ನಮ್ಮ ಬಾಂಡ್ ತುಂಬ ಸ್ಟ್ರಾಂಗ್ ಆಗಿತ್ತು ಮನೇಲಿ. ಈಗ ನಿಮ್ಮ ಪ್ರಕಾರ ಯಾರು ಗೆಲ್ಲಬೇಕು ಈ ಸಲದ ಬಿಗ್ ಬಾಸ್ ಕಪ್ಪನ್ನು ಅಂತ? ಧನು ಅವ್ರ ರಘುವಣ್ಣ. ಬಟ್ ಗಿಲ್ಲಿ ಹವಾ ನಿಮಗೆ ಗೊತ್ತಿರ್ಬೋದು, ಹೊರಗಡೆ ಬಂದ ಮೇಲೆ ಆ ಹವಾ ಹೆಂಗಿದೆ ಅನ್ನೋದು ನೀವು ನೋಡಿದ್ರಾ? ಮನೆಯೊಳಗಡೆ ಗೊತ್ತಿತ್ತ ಅದು? ಗಿಲ್ಲಿ ಹವಾ ಅಂತಲ್ಲ, ನಾನು ಏನೂ ಹೇಳಲ್ಲ. ಗಿಲ್ಲಿ ಫ್ಯಾನ್ಸ್ ಅವನ್ನ ಇಷ್ಟಪಡ್ತಿರೋರು ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಬಿಕಾಸ್ ಅಲ್ಲಿರೋರು ಎಲ್ಲರಿಗೂ ಅವ್ರದ್ದೇ ಆದಂಥ ಒಂದು ಫ್ಯಾನ್ ಬೇಸ್ ಇದೆ, ಅಷ್ಟೊಂದು ಜನ ಇಷ್ಟಪಡ್ತಿದ್ದಾರೆ. ಗಿಲ್ಲಿ ಅವ್ನು ಎಂಟರ್ಟೈನ್ ಮಾಡೋದ್ರಿಂದ ಆ ಫ್ಯಾನ್ಸ್ನ ಅಟ್ರ್ಯಾಕ್ಟ್ ಗ್ರ್ಯಾಬ್ ಮಾಡ್ತಿದ್ದಾನೆ ಅಂತ ಅನ್ನಿಸ್ತು. ಐ ಥಿಂಕ್ ಅದನ್ನು ನೋಡಿ ಎಲ್ಲೋ ಗಿಲ್ಲಿ ಗೆಲ್ಲಬಹುದು. ಈಗ ವ್ಯಕ್ತಿತ್ವದ ಬಗ್ಗೆ ಹೇಳೋದಾದರೆ ಅಶ್ವಿನಿ ಅವರ ವ್ಯಕ್ತಿತ್ವ ಹೆಂಗಿದೆ ಅಂತ? ಯಾಕಂದರೆ ಹೊರಗಡೆನೂ ಬೇರೆ ಥರ ಪೋಟ್ರೆ ಆಗುತ್ತೆ. ಯಾಕಂದರೆ ಫಸ್ಟ್ ಬಂದಾಗ ಫುಲ್ ನೆಗೆಟಿವ್ ಆಗಿದ್ರು, ಈಗ ಪಾಸಿಟಿವ್ ವೇಯಲ್ಲಿ ಹೋಗ್ತಾ ಇದೆ. ಸೊ ನಿಮಗನ್ಸಿದ್ದು ಅವರ ವ್ಯಕ್ತಿತ್ವ? ಅವ್ರು ಹೇಗೆ ಅಂತ ಅಂದರೆ ಶಿ ಇಸ್ ವೆರಿ ಸ್ವೀಟ್ ಆ್ಯಕ್ಚುಲಿ. ಕೋಪ ಬಂತು ಅಂದರೆ ಅವರು ಹಿಂದೆ ಮುಂದೆ ಏನೂ ಯೋಚನೆ ಮಾಡಲ್ಲ, ಡೈರೆಕ್ಟಾಗಿ ಎಲ್ಲ ಹೇಳ್ತಾರೆ. ಅದೇ ಎಲ್ಲೋ ಸ್ವಲ್ಪ ಅವರಿಗೆ ಮಿಸ್ ಆಯಿತು ಅನಿಸುತ್ತೆ. ಯಾಕಂದರೆ ಅವ್ರಿಗೆ ಕೋಪ ಕಂಟ್ರೋಲ್ ಮಾಡ್ಕೊಳಕ್ಕಾಗೋದೇ ಇಲ್ಲ. ಆನ್ ಫೇಸ್ ಅದು ಸರಿನೋ ತಪ್ಪೋ ಡೈರೆಕ್ಟ್ ಶಾಟ್ ಅವ್ರದ್ದು. ಅದು ಒಂದು. ಅದಾದಮೇಲೆ ಎಲ್ಲೋ ನನಗನ್ಸಿದ ಪ್ರಕಾರ ಅವ್ರಿಗೆ ಸಿಚುವೇಶನ್ ಸಮ್ಟೈಮ್ಸ್ ಅನಲೈಸ್ ಮಾಡೋಕ್ಕಾಗಲಿಲ್ಲ. ಅವರೇ ಏನೋ ಹೇಳಿರ್ತಾರೆ, ಇನ್ನೊಂದು ಸ್ವಲ್ಪ ಹೊದ್ಬಿಟ್ಟು ಅದನ್ನೇ ಹೀಗೆ ಅಂತ ಹೇಳ್ತಾರೆ. ಅದು ಎಷ್ಟೊಂದು ಸಲ ಆಗಿರುತ್ತೆ. ಅದನ್ನು ಸುದೀಪ್ ಸರ್ VT ಪ್ಲೇ ಮಾಡಿದಾಗ ಓಕೆ ಹೀಗೆ ಅಂದ್ಕೊಂಡು ನಾವು ಅದೇ ಕನ್ಫ್ಯೂಷನಲ್ಲಿ ಇರ್ತೀವಿ. ಈ ಥರ ಹೇಳ್ತಿದ್ದಾರೆ ಅಂದರೆ ಇರಬಹುದಾ ಅಂತ ಅಂದ್ಕೊಂಡಿರ್ತೀವಿ. ಅದನ್ನು ವೀಕೆಂಡಲ್ಲಿ VT ಹಾಕ್ದಾಗಲೇ ಗೊತ್ತಾಗೋದು ಅಶ್ವಿನಿ ಮ್ಯಾಮ್ ಹೇಳಿದ್ದು ತಪ್ಪಾಗಿ ಹೇಳಿದ್ದಾರೆ, ಅವರು ಮ್ಯಾನ್ಯುಪ್ಲೇಟ್ ಮಾಡಿದ್ರು ವಿಷಯಗಳನ್ನ ಅಂದ್ಕೊಂಡು. ಅದರಲ್ಲಿ ಎಲ್ಲೋ ಅವ್ರು ಅನಲೈಸ್ ಮಾಡೋದ್ರಲ್ಲಿ ಎಡವುದ್ರು ಅಂತ ಅನ್ನಿಸ್ತು. ಅದು ಬಿಟ್ಟರೆ ಶಿ ಇಸ್ ವೆರಿ ಸ್ವೀಟ್. ಗಿಲ್ಲಿಗೂ ನನಗೂ ವೈಬೇ ಇಲ್ಲ, ಆ ಕನೆಕ್ಷನ್ನೇ ಇಲ್ಲ. ಇಟ್ಸ್ ಅ ಗುಡ್ ಎಂಟರ್ಟೈನರ್ ಅಷ್ಟೇ ನನಗೆ ಗೊತ್ತಿರೋದು. ಅದು ಬಿಟ್ಟರೆ ನನಗೆ ಗಿಲ್ಲಿ ಅಂತ ಬಂದಾಗ ನನಗೆ ಏನೂ ಅಷ್ಟು ಐಡಿಯಾ ಇಲ್ಲ. ರಕ್ಷಿತಾ ವೆರಿ ಟಾಕೆಟಿವ್, ತುಂಬ ಮಾತಾಡ್ತಾಳೆ ಆ್ಯಂಡ್ ವೆರಿ ಪಾಸಿಟಿವ್. ಅವಳಿಗೆ ಇಷ್ಟ ಆಗಿರೋರ ಜೊತೆ ಯಾರೂ ಮಾತಾಡೋಂಗಿಲ್ಲ ಮನೇಲಿ.
ರಘು ಅಣ್ಣ ವೆರಿ ಪ್ರಾಕ್ಟಿಕಲ್ ಪರ್ಸನ್, ಏನೇ ಆದರೂ ಐ ಡೋಂಟ್ ಕೇರ್ ಅಂತಾರ ಪರ್ಸ್ನಾಲಿಟಿ ಅವ್ರದ್ದು. ಇವಾಗ ಬಿಗ್ ಬಾಸ್ ಮನೆಗೆ ಬಂದಂದಮೇಲೆ ತುಂಬ ತಾಳ್ಮೆ ಬಂದಿದೆ ಅನ್ಸುತ್ತೆ ಅವ್ರಿಗೆ. ಎಷ್ಟು ಮುಂಚೆ ಅಷ್ಟು ತಾಳ್ಮೆ ಇರಲಿಲ್ಲ ಅವ್ರಿಗೆ, ತುಂಬ ಚೇಂಜ್ ಮಾಡ್ಕೋತಿದ್ದಾರೆ ಅವ್ರನ್ನ ಅವರು. ಧನುಷ್ ತುಂಬ ಕಂಪೋಸ್ಡ್, ಯಾರಿಗೂ ಹರ್ಟ್ ಮಾಡಲ್ಲ ಅವನು. ಕಾವ್ಯ ನೋ ಒಪಿನಿಯನ್. ಧ್ರುವಂತ್ ನೋ ಒಪಿನಿಯನ್, ನೋ. ಧ್ರುವಂತ್ ಈ ಸಲ ಸೀಸನ್ ಅಂದರೆ ಬೆಸ್ಟ್ ಅಂದರೆ ಕಿಚ್ಚನ ಚಪ್ಪಾಳೆ ಸಿಕ್ಕಿರೋದು ಇಡೀ ಸೀಸನಿಗೆ ಧ್ರುವಂತ್ ಅಂತ ಹೇಳಿ ಕೊಡ್ತಾರೆ ಕಿಚ್ಚನ ಚಪ್ಪಾಳೆ. ನಿಮಗದು ಸರಿ ಅನ್ನಿಸುತ್ತಾ? ಫಸ್ಟಿಗೆ ನನಗದು ವೈ ಧ್ರುವಂತ್ ಅಂತ ಅನಿಸಿತ್ತು ಆ ಮೊಮೆಂಟಲ್ಲಿ. ಬಟ್ ಅದಾದಮೇಲೆ ಕಿಚ್ಚನ ಚಪ್ಪಾಳೆ ಎಲ್ಲ ನೋಡಿರ್ತಾರೆ ಸುದೀಪ್ ಸರ್, ನೋಡಿ ಎಲ್ಲ ಪಾಯಿಂಟ್ಸ್ನು ಓಕೆ ಅವ್ರಿಗೆ ಡಿಸರ್ವಿಂಗ್ ಅಂತ ನೋಡೇ ಕೊಡೋದು ಸುದೀಪ್ ಸರ್. ಸೊ ಹಾಗಾಗಿ ಅವ್ರು ಡಿಸರ್ವಿಂಗ್ ಇರ್ಬೋದು. ಎಲ್ಲೋ ಒಂದು ಕಡೆ ಕ್ಯಾಪ್ಟನ್ಸಿ ಅಂತ ಬಂದಾಗ ಅದನ್ನು ಸರಿಯಾಗಿ ನಿಭಾಯಿಸಿಲ್ಲ ರಾಶಿಕಾ ಅನ್ನುವಂಥ ಒಂದು ಮಾತು ಓಡಾಡ್ತಾ ಇತ್ತು. ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ಕ್ಯಾಪ್ಟನ್ಸಿನ ರಾಶಿಕಾ ತುಂಬ ಚೆನ್ನಾಗಿ ನಿಭಾಯಿಸಿದ್ಲು, ಉಸ್ತುವಾರಿಲಿ ಸ್ವಲ್ಪ ಎಡವಿದ್ಲು ಬಿಟ್ಟರೆ. ಆ ವೀಕ್ ಮನೇಲಿ ಆದಷ್ಟು ಅವಳು ಕೊಟ್ಟಿದ್ದ ಜವಾಬ್ದಾರಿನ ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡಿದ್ದಾಳೆ ಅವಳು. ಒಂದು ಟಾಸ್ಕ್ ಅಂತ ಬಂದಾಗ ಅಷ್ಟೇ ಅವಳು ಎಡವಿದ್ದು, ಅದು ಬಿಟ್ಟರೆ ಎಲ್ಲ ಟಾಸ್ಕ್ನೂ ಕೂಡ ಚೆನ್ನಾಗಿ ಮಾಡಿದ್ಲು. ದೇರ್ ಶಿ ವಾಸ್ ಕನ್ಫ್ಯೂಸ್ಡ್. ಓಕೆ, ಈಗ ಸದ್ಯಕ್ಕೆ ಪ್ಯಾರ್ ಅನ್ನುವಂಥ ಒಂದು ಸಿನಿಮಾದಲ್ಲಿ ಬ್ಯುಸಿ ಆಗಿದ್ದೀರಾ. ಟೀಮ್ ಕೂಡ ಬಂದಿತ್ತು, ರವಿ ಸರ್ ಕೂಡ ಎಂಟ್ರಿ ಆಗಿದ್ರು. ಎಷ್ಟು ಎಂಜಾಯ್ ಮಾಡಿದ್ರಿ ಇಂಥ ದಿನ? ಅದಕ್ಕಿಂತ ಮುಂಚೆ ನಾನು ಮಾತಾಡಿರ್ತೀವಿ ಸಿನಿಮಾ ಬಗ್ಗೆ. ಸಡನ್ ಆಗಿ ಅಯ್ಯೋ ನನಗೆ ಗೊತ್ತಿರೋರು ಯಾರೋ ಮನೆ ಒಳಗಡೆ ಬಂದು ರವಿ ಸರ್ ಒಳಗಡೆ ಬಂದಾಗ ತುಂಬ ಖುಷಿ ಆಯಿತು. ಆ್ಯಂಡ್ ನನ್ನ ಸಿನಿಮಾ ಸಾಂಗ್ ಲಾಂಚ್ ಬಿಗ್ ಬಾಸ್ ಮನೇಲಿ ನಡೆದಿದ್ದು ತುಂಬ ಖುಷಿ ಆಯಿತು. ಆ್ಯಂಡ್ ಬಿಗ್ ಬಾಸ್ ವಿಶ್ ಕೂಡ ಮಾಡ್ತಾರೆ ನನಗೆ. ಐ ಫೀಲ್ ಸೋ ಹ್ಯಾಪಿ. ನಿಮ್ಗೆ ಗೊತ್ತಿದೆಯೇ ಇಲ್ವೋ, ಪ್ಯಾರ್ ಸಿನಿಮಾದ ಹಾಡು ಮಿಲಿಯನ್ಸ್ ವ್ಯೂಸ್ ಪಡ್ಕೊಂಡಿದೆ. ಆ ಖುಷಿಲೇ ಸಿನಿಮಾ ತಂಡ ಕೂಡ ಇದೆ. ಸೊ ನೀವು ಅದಕ್ಕೊಂದು ಭಾಗ ಆಗಿರೋದು ಎಷ್ಟು ಖುಷಿ ಆಗುತ್ತೆ. ಯಾಕಂದರೆ ತುಂಬ ಜನ ನೀವು ತುಂಬ ಚೆನ್ನಾಗಿ ಕಾಣ್ತಿದ್ರಿ ಅಂತೆಲ್ಲ ಹೇಳ್ತಾ ಇದ್ರು ಮೊನ್ನೆ. ಏನು ಹೇಳ್ತೀರಿ? ನಾನು ಬಿಗ್ ಬಾಸಿಂದ ಆಚೆ ಬಂದು ಫಸ್ಟ್ ನೋಡಿದೆ ನನ್ನ ಸಿನಿಮಾ ಸಾಂಗ್. ಆವಾಗ ಅಂದ್ಕೊಂಡೆ ಇಷ್ಟೊಂದು ಚೆನ್ನಾಗಿ ಕಾಣಿಸ್ತಿದ್ದೀನಲ್ಲ ಹೇಗೆ ಅಂದ್ಕೊಂಡು. ಸಾಂಗ್ ಕೂಡ ಸಕ್ಕದಾಗಿದೆ. ಶ್ರೇಯಾ ಮ್ಯಾಮ್ ವಾಯ್ಸ್, ಸೋನು ನಿಗಮ್ ಸರ್ ವಾಯ್ಸ್ ಸಕ್ಕದಾಗಿ. ಅದು ಆ್ಯಕ್ಚುಲಿ ಅಷ್ಟು ಚೆನ್ನಾಗಿ ಬರೋಕ್ಕೆ ಅವರಿಬ್ಬರು ವಾಯ್ಸ್ ಕೂಡ ಕಾರಣನೇ. ಆ ಒಂದು ಪಾರ್ಟ್, ಆ ಸಿನಿಮಾಗೆ ತುಂಬ ಕಷ್ಟಪಟ್ಟಿದ್ದೀವಿ ನಾವು. ಆ್ಯಂಡ್ ಎಸ್ಪೆಷಲಿ ಆ ಸಾಂಗ್ ಕೂಡ ಅಷ್ಟೇ. ಆಕ್ಸಿಜನ್ ಲೆವೆಲ್ ನನಗೆ ಕಡಿಮೆ ಆಗುತ್ತೆ ಲೇ ಲಡಾಖಲ್ಲಿ ಶೂಟ್ ಮಾಡಬೇಕಾದ್ರೆ. ಹೋಗಿ ಹಾಸ್ಪಿಟಲ್ಗೆ ಹೋಗಿ ಬರ್ತೀನಿ, ಇಮಿಡಿಯೇಟಾಗಿ ಶೂಟ್ ಮಾಡಬೇಕಾಗತ್ತೆ. ಇಡೀ ಟೀಮ್ ಕೂಡ ತುಂಬ ಕಷ್ಟಪಟ್ಟು ಎಫರ್ಟ್ ಹಾಕಿ ಆ ಸಿನಿಮಾ ಮಾಡಿದ್ದೀವಿ. ಸಾಂಗ್ ಕೂಡ ತುಂಬ ಕಷ್ಟಪಟ್ಟು ಮಾಡಿದ್ದೀವಿ. ಸೊ ಅದಕ್ಕೆ ಇಷ್ಟು ರೀಚ್ ಚೆನ್ನಾಗೂ ಆಗಿದೆ. ಸೊ ಎಲ್ಲರೂ ಹೋಗಿ ನೋಡಿ ಆ ಸಾಂಗ್ನ, ಯಾರ್ಯಾರು ನೋಡಿಲ್ಲ ಹೋಗಿ ನೋಡಿ. ಈಗ ಹೊರಗಡೆ ಬಂದಾಗಿದೆ, ಮುಂದೆ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ರಾಶಿಕಾ? ಸಿನಿಮಾಗಳು, ನಂಗೆ ಸಿನಿಮಾನೇ ಮೇನ್ ಗೋಲ್ ನಂದು. ಈಗ ಕರೆಂಟ್ಲಿ ಅದೇ ಪ್ಯಾರ ಇನ್ನೊಂದು ಸ್ವಲ್ಪ ಶೂಟಿಂಗ್ ಇದೆ, ಅದನ್ನ ಮುಗಿಸ್ಕೊಂಡಿದ್ದ ತಕ್ಷಣನೇ ಇವಾಗ ಬಂದಿದ್ದೀನಿ ಬಿಗ್ ಬಾಸ್ ಮನೆಯಿಂದ. ನೆಕ್ಸ್ಟ್ ಹೇಗೆ ಹೋಗುತ್ತೆ ಅನ್ನೋದನ್ನ ನೋಡಬೇಕು. ಏನು ಮಿಸ್ ಮಾಡ್ಕೋತೀರಾ ಬಿಗ್ ಬಾಸ್ ಮನೆ? ಒಂದು ವಾಯ್ಸ್ ಅಂತ ಹೇಳಿದ್ರಿ, ಬಟ್ ಒಂದು ಪ್ಲೇಸು ಅಥವಾ ಒಂದು ಫುಡ್ಡು ಅಥವಾ ಏನೋ ಒಂದು ಅಂದರೆ ಥಿಂಗ್ಸ್ ಅಂತ ಬಂದರೆ ಏನನ್ನು ಮಿಸ್ ಮಾಡ್ಕೋತೀರಾ ರಾಶಿಕಾ ಅಂತ? ನನ್ನ ಫೇವ್ರೆಟ್ ಸ್ಪಾಟ್ ಇದೆ, ಒಂದು ನಿವಿಯಾ ಕಾರ್ನರ್, ಇನ್ನೊಂದು ಬಾಲ್ಕನಿ. ನನಗೆ ಯಾಕೋ ಯಾರ ಜೊತೆನೋ ಮಾತಾಡಬೇಕು ಅಂತ ಅನಿಸ್ಲಿಲ್ಲ, ನಾನು ಬಾಲ್ಕನಿಗೆ ಹೋಗ್ಬಿಡ್ತಿದ್ದೆ. ಐ ಥಿಂಕ್ ಆ ಮನೇಲಿ ಜಾಸ್ತಿ ಬಾಲ್ಕನಿಯಲ್ಲಿ ಹೋಗಿ ಕೂತಿರೋದು ನಾನು ಒಬ್ಳೇ. ಹತ್ತಿದ್ದೀನಿ ಅದೇ ಪ್ಲೇಸಲ್ಲಿ ಕೂತ್ಕೊಂಡು. ಮಾಳು ಅಣ್ಣ ನನಗೆ ಕಸ ಅಂತ ಏನೋ ಕೊಡ್ತಾರೆ. ಆವಾಗ ಇನ್ನೇನೇ ಸಿಚುವೇಶನ್ಸ್ ನನ್ನಲ್ಲಿ ಫೇಸ್ ಮಾಡ್ತಿದ್ರು, ನನಗೆ ಒಬ್ಬಳೇ ಇರೋಕ್ಕೆ ಇದ್ದಿದ್ದು ಅದು ಬಾಲ್ಕನಿ ಒಂದೇನೆ. ಅಲ್ಲೋಗಿ ಸುಮ್ಮನೆ ಕೂತ್ಕೊಳ್ತಿದ್ದೆ. ಅದು ಬಿಟ್ಟರೆ ನಿವಿಯಾ ಕಾರ್ನರ್ ನೈಟ್ ಎಷ್ಟೊಂದ್ಸಲಿ ಕೂತ್ಕೊಂಡು ಒಬ್ಬಳೇ ಮಾತಾಡಿರೋದು ಉಂಟು, ಇಲ್ಲ ಸೂರಜ್ ಜೊತೆ ಮಾತಾಡಿರೋದು ಉಂಟು. ನಾನು, ಸೂರಜ್, ಅಶ್ವಿನಿ ಮ್ಯಾಮ್, ನಮಗೊಂದು ಫ್ರೆಂಡ್ಸ್ ಯಾರಿದ್ರು ಎಲ್ಲ ಕೂತ್ಕೊಂಡು ತುಂಬ ಚಿಟ್ ಮಾಡ್ತಾಯಿದ್ವಿ. ಆ ಎರಡು ಸ್ಪಾಟ್ಸ್ನ ತುಂಬ ಮಿಸ್ ಮಾಡ್ಕೋತೀನಿ ಬಿಗ್ ಬಾಸ್ ಮನೇಲಿ. ಸೂರಜ್ ಅವರು ನೀವು ಹೋದ್ಮೇಲೆ ಬಂದರು ಮತ್ತೆ ಬಿಗ್ ಬಾಸ್ ಮನೆಗೆ, ಎಷ್ಟು ಮಿಸ್ ಮಾಡ್ಕೋತೀರಾ? ಮತ್ತು ಅವರಿಗೆ ಒಂದು ಸೀರಿಯಲಲ್ಲಿ ಇವಾಗ ಆಫರ್ ಸಿಕ್ಕಿರೋದು, ಆ್ಯಕ್ಟ್ ಮಾಡ್ತಾ ಇರೋದು, ಒಬ್ಬ ಫ್ರೆಂಡಾಗಿ ನಿಮಗೆ ಎಷ್ಟು ಇಷ್ಟ ಆಗ್ತಾ ಇದೆ ಅದು? ನಾನು ಇರಬೇಕಿತ್ತು ಅವ್ನು ಬಂದಾಗ. ಅವನಿಗೂ ಗೊತ್ತಿರಲಿಲ್ಲ ಅವ್ನು ಒಳಗಡೆ ಹೋದಾಗ ರಾಶಿಕಾ ಎಲಿಮಿನೇಟ್ ಆಗಿದ್ದಾಳೆ ಅಂದ್ಕೊಂಡು. ಬಟ್ ಆ ಒಂದು ಮೂಮೆಂಟ್ನ ನಾನು ಮಿಸ್ ಮಾಡಿಕೊಂಡೆ. ಬಟ್ ಐ ಆಮ್ ಹ್ಯಾಪಿ ಅವ್ನು ಸೀರಿಯಲ್ ಮಾಡ್ತಿರೋದು. ಪವಿತ್ರ ಬಂಧನ ತುಂಬ ಖುಷಿ ಆಯಿತು ಆ ಪ್ರೋಮೋ ನೋಡಿ. ತುಂಬ ಚೆನ್ನಾಗಿ ಕೂಡ ಕಾಣಿಸ್ತಾ ಇದ್ದಾನೆ. ನನಗೆ ಸೂರಜ್ ಗೊತ್ತಿರೋದ್ರಿಂದ ಅವ್ನ ಕಷ್ಟ, ಅವ್ನ ಸ್ಟ್ರಗಲ್ಸ್ ಎಲ್ಲ ನನಗೆ ಗೊತ್ತು. ಚೆನ್ನಾಗಾಗಲಿ ಅವನಿಗೆ ಆಲ್ ದ ವೆರಿ ಬೆಸ್ಟ್ ಅವನಿಗೆ.
ಇನ್ನು ಹೀಗೆ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತ ವಿಶ್ ಮಾಡ್ತೀನಿ. ಓಕೆ. ಸೊ ಹೊರಗಡೆ ಬರಬೇಕಾದ್ರೆ ನೀವು ಎಲಿಮಿನೇಟ್ ಆದಾಗ ಹೊರಗಡೆ ಬರಬೇಕಾದ್ರೆ ಆ ಒಂದು ಎಲ್ರಿಗೂ ಅಳ್ತಾ ಇರ್ತಾರೆ. ಸೊ ರಾಶಿಕಾ ಯಾವತ್ತೂ ಕಣ್ಣೀರು ಹಾಕಿಲ್ಲ. ಸೊ ಧೈರ್ಯವಾಗಿ ಹೆಂಗೆ ಬಂದ್ರಿ ಅಂತ? ಕಣ್ಣೀರು ಹಾಕಿದ್ದೀನಿ ಬಿಗ್ ಬಾಸ್ ಮನೇಲಿ ನಾನು. ಎಲಿಮಿನೇಟ್ ಆದಾಗ ಹೇಗಿತ್ತು ಅಂದರೆ, ನನಗೆ ಆ ಮೂಮೆಂಟ್ಗೆ ಹೇಗೆ ಅನ್ನಿಸ್ತು ಅಂದರೆ, ಅಷ್ಟು ದಿನ ಇದ್ದೀನಿ, 15 ವೀಕ್ಸ್, ಇಟ್ಸ್ ನಾಟ್ ಈಸಿ. ಅಷ್ಟು ವಾರಗಳ ಮನೇಲಿ ಇರೋದು, ಇಷ್ಟು ವಾರ ನಂಗೆ ಜನಗಳು ಪ್ರೀತಿ ಕೊಟ್ಟಿದ್ದಾರೆ, ಕರ್ಕೊಂಡು ಬಂದಿದ್ದಾರೆ, ಅದೇ ನಂಗೆ ತುಂಬ ಗ್ರೇಟ್ ಅನ್ನಿಸ್ಬಿಡ್ತು. ಐ ಫೆಲ್ ಐ ವಾಸ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್. ನೀನು ಚೆನ್ನಾಗಿ ಆಡಿದ್ಯಾ, ಇನ್ನೊಂದು ವಾರ ಇಟ್ಸ್ ಓಕೆ, ಪರವಾಗಿಲ್ಲ, ಖುಷಿಯಿಂದ ಹೋಗು ಅನ್ನೋದು ಒಂದೇ ನನ್ನ ಮನಸ್ಸಲ್ಲಿ ಬಂದಿದ್ದು. ಅದು ಒಂದೇ, ಖುಷಿಯಿಂದ ಹೋಗು ಮನೆಯಿಂದ ಅಂತ. ಸೊ ಹಾಗೇ ಬಂದೆ. ಒಂದು ಮಾತಿತ್ತು, ರಾಶಿಕಾಗಿಂತ ಸ್ವಲ್ಪ ಕಳಪೆ ಆಗಿರೋ ಕಂಟೆಸ್ಟೆಂಟ್ ಇದ್ದರೂ ಕೂಡ ಅವರು ಬಂದಿಲ್ಲ, ರಾಶಿಕಾ ಬಂದಿದ್ದಾರೆ ಅಂತ. ಸೊ ನಿಮಗೆ ಯಾರನ್ನು ಅನಿಸುತ್ತೆ? ಕಳಪೆ ಅಂತಲೂ ಹೇಳಲ್ಲ ನಾನು, ಬಟ್ ನನಗಿಂತ ಮುಂಚೆ ಬಂದಿದ್ದರೆ ರಕ್ಷಿತಾ ಇಲ್ಲ ಕಾವ್ಯ ಬರ್ಬೋದಿತ್ತು. ಓಕೆ. ಸೊ ಕೊನೆಯದಾಗಿ ಈಗ ಹೊರಗಡೆ ಬಂದಾಗಿದೆ, ಮುಂದಿನ ಪ್ಲ್ಯಾನ್ಸ್? ಯಾಕಂದರೆ ನಿಮ್ಮನ್ನು ಹೊರಗಡೆ ಬರಬೇಕಿದ್ರೆ ತುಂಬ ಗ್ರ್ಯಾಂಡಾಗಿ ವೆಲ್ಕಮ್ ಮಾಡಿದರು ಫ್ಯಾಮಿಲಿ. ಆ ಸರ್ಪ್ರೈಸ್ ಹೆಂಗಿತ್ತು? ಸೊ ಮುಂದಿನ ಪ್ಲ್ಯಾನ್ಸ್ ಹೆಂಗೆ? ಸಿನಿಮಾ ಅಂತ ಹೇಳ್ತಾ ಇದ್ದೀರಾ, ಅದರ ಜೊತೆಗೆ ಇವಾಗ ಒಂದಿಷ್ಟು ಬ್ಯುಸಿ ಟೈಮ್ ಇರುತ್ತೆ ನಿಮಗೆ, ಅದನ್ನು ಯಾವ ಥರ ಬ್ಯಾಲೆನ್ಸ್ ಮಾಡ್ತೀರಾ ಅಂತ? ಎಲ್ಲ ಬ್ಯಾಲೆನ್ಸ್ ಮಾಡೋಕ್ಕೆ ನನ್ನ ತಮ್ಮ ಇದ್ದಾನೆ ಇವಾಗ, ಅವನೇ ಎಲ್ಲ ಬ್ಯಾಲೆನ್ಸ್ ಮಾಡ್ತಿರೋದು, ಅವನೇ ನೋಡ್ಕೋತಿರೋದು. ಈ ಸರ್ಪ್ರೈಸ್ ಕೂಡ ಅಪ್ಪ ಅಮ್ಮ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಪ್ಲ್ಯಾನ್ ಮಾಡಿರ್ತಾರೆ. ಅಷ್ಟು ವಾರಗಳೊಳಲಿದ್ಲು, ಅವಳಿಗೊಂದು ಬೇಜಾರಿರುತ್ತೆ ಲಾಸ್ಟ್ ಫಿನಾಲೆ ವೀಕಿಗೆ ಹೋಗೋಕ್ಕಾಗಲ್ಲ ಅಂತ. ಆ ಬೇಜಾರನ್ನ ಮರೆಸಬೇಕು ಅಂದ್ಕೊಂಡು ಅವ್ರು ಇದೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿರ್ತಾರೆ. ಇದಾದಮೇಲೂ ಕೂಡ ನೆಕ್ಸ್ಟ್ ಅದೇ ಇಂಟರ್ವ್ಯೂಸ್ಗಳೆಲ್ಲ ಇರುತ್ತೆ. ನೀವು ಹೇಳ್ದಂಗೆ ಬ್ಯುಸಿಗೆ ಶೆಡ್ಯೂಲ್ ನಂದು ಇವಾಗ, ಎಲ್ಲನೂ ಬ್ಯಾಲೆನ್ಸ್ ಮಾಡಬೇಕು. ಅದು ಬ್ಯಾಲೆನ್ಸ್ ಮಾಡೋಕ್ಕೆ ನನಗೆ ಸ್ಟ್ರೆಂತಾಗಿ ನಿಂತಿರೋದು ನನ್ನ ತಮ್ಮನೇ. ಅಲ್ಲಿ ಬ್ಯಾಲೆನ್ಸ್ ಆದಷ್ಟು ಫ್ಯಾನ್ಸ್ನ ಮೀಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾಕಂದರೆ ಅಷ್ಟು ಪ್ರೀತಿ ಕೊಟ್ಟಿದ್ದಾರೆ ನನಗೆ, ಹೋಗಿ ಮೀಟ್ ಮಾಡಬೇಕು. ಈಗ ಸದ್ಯಕ್ಕೆ ಅದೇ ಪ್ಲ್ಯಾನ್ಸ್ ನಂದು. ಓಕೆ, ಆಲ್ ದಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ನೋಡಿದ್ರಲ್ಲ, ಇದಿಷ್ಟು ರಾಶಿಕಾ ಶೆಟ್ಟಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಸಂದೇಶ್ ಜೊತೆ ದೀಪಿಕಾ, ಪವರ್ ಟಿವಿ, ಬೆಂಗಳೂರು.